ದುಡ್ಡು ಇರಲ್ಲ, ಭೂಮಿಗೆ ವಯಸ್ಸಾಗಲ್ಲ, ಅದು ಬಂಜೆ ಅಲ್ಲ, ಎತ್ತು ತಾಯಿ ಅದು. ಮಕ್ಕಳನ್ನ ನಾವು ಎಷ್ಟು ಗೈತೀವೋ ಅಷ್ಟು ಪ್ರತಿಫಲ ಕೊಡ್ತದೆ. ಮಕ್ಳುಗಳು ಭಾನುವಾರ ಬಂದು ಸಪೋರ್ಟ್ ಮಾಡ್ತಾರೆ. ಮಗಳು ಸ್ಕೂಲ್ ಟೀಚರು, ಮಗ ಸಾಫ್ಟ್ವೇರ್ ಇಂಜಿನಿಯರು. ಯಾವ ದುಡ್ಡು 10 ಲಕ್ಷ 10 ಕೋಟಿ ಕೊಟ್ಟರು ನಮಗೆ ಭೂಮಿನೇ ಬೇಕು. ಅವ್ರ ದುಡ್ಡು ನಮಗೆ ಬೇಡ, ನಮ್ಮ ಸಿಟಿ ಜೀವನ ಬೇಡ, ನಮಗೆ ಹಳ್ಳಿ ಜೀವನನೇ ಸರಿ. ಇವಾಗ ರಾಗಿ ತಿನ್ನೋನು ರೋಗ ಇಲ್ಲ ಅನ್ನಂಗೆ ರಾಗಿ ಬೆಳೀತಾರೆ ಜಾಸ್ತಿ ಹಳ್ಳಿಗಳಲ್ಲಿ. ಎಲ್ಲ ಫಂಕ್ಷನಲ್ಲೂ ಮುದ್ದೆ ಮಾಡ್ತಾರೆ. ಇವಾಗ ಯಾರು ನೋಡಿದ್ರು ಮುದ್ದೆ ಸಾರೇ ತಿನ್ನೋದು. ಪಲಾವ್ ಅಂದ್ರೆ ಎದ್ದೊಯ್ತಾ ಇರ್ತಾರೆ ಅವರು. ತುಂಬಾ ವಿಚಿತ್ರ ಅಂತ ಹೇಳಿದ್ರೆ ಖಾಸಗೀಕರಣ ಅನ್ನೋದು ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಅದರಲ್ಲಿ ವಿಶೇಷವಾಗಿ ನೀವು ಕೇಳ್ಬೋದು, ಬೆಂಗಳೂರು ಅಂದ್ಕೊಳ್ಳೇನೆ ಇಡೀ ಜಗತ್ತಿನಲ್ಲಿ ಅತಿ ದೊಡ್ಡ ಹೆಸರು ಗಳಿಸಿರೋದಂದಿರೋದು ಬೆಂಗಳೂರು. ಅತಿ ಹೆಚ್ಚು ಕೃಷಿ ಭೂಮಿ ಇರೋದು ನಾವು ಈ ರಾಜ್ಯದಲ್ಲಿ ನೋಡಿದ್ದು ಅದು ಬಿಡದಿ ಭಾಗದಲ್ಲಿ. ಯಾಕಂತ ಹೇಳಿದ್ರೆ ಅದ್ಭುತವಾದ ತೋಟಗಳು ಇಲ್ಲಿ, ಅದ್ಭುತವಾಗಿ ಬಾಳೆಹಣ್ಣು ಬೆಳೀತಾರೆ. ಅಷ್ಟೇ ದೊಡ್ಡ ಮಟ್ಟದಲ್ಲಿ ಹೈನುಗಾರಿಕೆ. ಯಾಕಂದ್ರೆ ಇವತ್ತೇನಾದ್ರೂ ಇಂಥದ್ದು ಬ್ರ್ಯಾಂಡ್ ನಮ್ಮ ರಾಜ್ಯದ ಹಾಲು ಹೈನುಗಾರಿಕೆ ಇದೆ. ಇಷ್ಟು ದೊಡ್ಡ ಮಟ್ಟದ ಹಾಲು ಬರುತ್ತೆ ಅಂದ್ರೆ ಅದು ಬಿಡದಿ ಭಾಗದಿಂದಾನೇ ಬರುತ್ತೆ. ಆದ್ರೆ ಇಲ್ಲಿ ವಿಶೇಷವಾಗಿ ಇದು ಎಲ್ಲ ಜಮೀನು ಬಂಜರವಾಗಿದೆ, ಇಲ್ಲಿ ಏನು ಬೆಳೆ ಬೆಳೀತಾ ಇಲ್ಲ ಅನ್ನುವಂಥದ್ದು. ಯಾವುದನ್ನ ಬಂಜರ ಭೂಮಿ ಅಂತಿದ್ದಾರೆ. ತುಂಬಾ ವಿಶೇಷವಾಗಿ ಅಂತ ಹೇಳಿದ್ರೆ ಇಲ್ಲಿ ಬಾಳೆ ಬೆಳೆದಿದ್ದಾರೆ, ಅದ್ರ ಮಧ್ಯ ತೆಂಗಿನೂ ಇದೆ. ಇಲ್ಲಿ ಭಾಗ್ಯಮ್ಮ ಅವರು ಇದ್ದಾರೆ ಅಂತ ಹೇಳಿದ್ರೆ ಇದ್ರ ಮಾಲೀಕರು, ಇವರು ಕೃಷಿ ಮಾಡುವಂಥವ್ರು. ಎಷ್ಟು ವರ್ಷದಿಂದ ಈ ಭೂಮಿ ಇದೆ? ನಾನು ಮದುವೆಯಾಗಿ ಬಂದು 30 ವರ್ಷ ಆಯಿತು. ನಮ್ಮ ಅತ್ತೆ ಮಾವ ಅವ್ರ ಅಪ್ಪ ಅಮ್ಮದಿರ್ದು ಇದು ಹಿರೀಕರು ಭೂಮಿ ಇದು. ನಾನು ಮದುವೆಗೆ 30 ವರ್ಷ ಆಯಿತು. ಇಲ್ಲ 6 ಎಕರೆ ಚಿಲ್ಲರೆ ಇದೆ. ಎಲ್ಲ ಮೈದಿರು ಎಲ್ಲ ಹಂಚ್ಕೊಂಡು ನಮಗೆ 1 ಎಕರೆ ಬಂದದ್ದೆ. ನಿಮ್ಮ 1 ಎಕರೆಯಲ್ಲಿ ಒಂದು ವರ್ಷಕ್ಕೆ ಎಷ್ಟು ಬೆಳೆ ಹಾಕ್ತೀರಾ? ರಾಗಿ ಹಾಕಿದ್ದೆ ನಮ್ಮ ಮೈದರದ್ರಲ್ಲಿ. ನಾವು ಈಗ ಬಾಳೆ ಹಾಕಿದ್ದೀವಿ, ಎಲ್ಲ ಹುಸಿ ಹೊಡಿತಾ ಇದೆ. ಒಂದು ವರ್ಷಕ್ಕೆ 1 ಲಕ್ಷ. ಜೋಳ ಹಾಕ್ತಾ ಇದ್ದೋ, ರಾಗಿ ಹಾಕಿದ್ವಿ. ಒಂದು ಬಾಳ್ ಬಿಡೋದೇ ಇಲ್ಲ. ನೀರು ನಮ್ಮ ಮೈದರದ್ದು ಬೋರ್ ನೀರದ್ದೇ, ಅದನ್ನೇ ನಾವು ಉಪಯೋಗಿಸ್ತಾ ಇದ್ದೀವಿ ಅಂತ ಹೇಳಿದ್ರೆ. ಈಗ ಇದು 1 ಎಕರೆಯಲ್ಲಿ ಈಗ ಈ ಸರಿ ಬಾಳೆ ಹಾಕಿ ಇದು ಎಷ್ಟು ತಿಂಗಳ ಇರುತ್ತೆ? ಇದು ಈಗ ಆಗ್ಲೇ 8 ತಿಂಗಳಾಯ್ತು ಹಾಕಿ. ಇದು ಒಂದು ಕುಯ್ಲು ಇನ್ನು ಆಗ್ಲೇ ಈಗೆಲ್ಲ ಹುಸಿ ಹೊಡಿತಾ ಇದೆ. 2 ಕುಯ್ಲು ಆದ್ಮೇಲೆ ಕಿತ್ತಾದ್ಮೇಲೆ ರಾಗಿ ಹಾಕ್ತಿವಿ ತಿರ್ಗಾ. ಒಂದು ವರ್ಷಕ್ಕೆ ಎಷ್ಟು ಬೆಳೆ ತೆಗಿತೀರಾ? ಜೋಳ ಇದು ವರ್ಷದ ಬೆಳೆನೇ. ಇದು ವರ್ಷದ 1.5 ವರ್ಷ 2 ವರ್ಷ ಇರುತ್ತೆ ಸರ್ ಇದು ಬಾಳೆ. ಈ ಬಾಳೆ 2 ಬ್ಯಾಚ್ ಬರೋದಿದ್ದು. 2 ಬ್ಯಾಚ್. ಸ್ವೀಟ್ ಕಾರ್ನ್, ಬೇಬಿ ಕಾರ್ನ್, ರಾಗಿ, ಬಾಳೆ ಒಂದಾದ್ಮೇಲೆ ಒಂದು ಹಾಕ್ತಾನೆ ಇದ್ದೀವಿ. ಈಗ ಬಾಳೆ ಹಾಕಿದೀವಿ, ಎಲ್ಲ ಹಾಕ್ತಿವಿ. ಅದರ ಅರ್ಥ ನಿಮ್ಮ ಭೂಮಿ ಬಂಜರ ಅಲ್ಲ? ಬಂಜರ ಅಲ್ಲ, ಭೂಮಿ ಬೋರ್ ಇದೆ ಸರ್, ನೀರಿದೆ ನಮ್ಗೇನು. ಇದಾದ್ಮೇಲೆ ಈಗ ಬಿಡದಿ ಟೌನ್ಶಿಪ್ಗೆ ಈ ಭೂಮಿಯನ್ನ 90ರಷ್ಟು ಜನ ಒಪ್ಕೊಂಡಿದ್ದಾರೆ. ಅದು ಸರಿ ಸುಮಾರು 90ರಷ್ಟು 2.5 ಕೋಟಿ ರೂಪಾಯಿ ಅಂತ ಹೇಳ್ತಾ ಇದ್ದಾರೆ. ನೀವೇನಂತೀರ ಇದಕ್ಕೆ? 2.5 ಕೋಟಿ ಅಲ್ಲ, 10 ಕೋಟಿ ಕೊಟ್ಟರು ನಾವು ಭೂಮಿ ಕೊಡಲ್ಲ. ನಮ್ಗೆ ಭೂಮಿ ಬೇಕು, ಚಿನ್ನ ಬೆಳೆಯೋ ಭೂಮಿ ಇದು. ಇದನ್ನ ನಾವು ಯಾವುದೇ ಕಾರಣಕ್ಕೂ ಕೊಡಲ್ಲ. ಈ ತಾಯಿ ನಂಬ್ಕೊಂಡಿದೀವಿ, ಇದೇ ನಮ್ಗೆ ಅನ್ನ ಕೊಡೋದು. ದುಡ್ಡು ಇರಲ್ಲ, ಭೂಮಿಗೆ ವಯಸ್ಸಾಗಲ್ಲ, ಅದು ಬಂಜೆ ಅಲ್ಲ, ಎತ್ತು ತಾಯಿ ಅದು. ಮಕ್ಕಳನ್ನ ನಾವು ಎಷ್ಟು ಗೈತೀವೋ ಅಷ್ಟು ಪ್ರತಿಫಲ ಕೊಡ್ತದೆ ಈ ಭೂಮಿ. ಅಂದ್ರೆ ಎಷ್ಟು ಉಳುಮೆ ಮಾಡ್ತೀರಾ, ನಾವು ಎಷ್ಟು ಇಂಟ್ರೆಸ್ಟ್ ಆಗಿ ಮಾಡ್ತೀವೋ ಅಷ್ಟು ಬೆಳೆ ಕೊಡ್ತದೆ ನಮ್ಗೆ. ಚಿನ್ನ ಇದು ಭೂಮಿ ಎಲ್ಲ. ನೀವು ಮದುವೆ ಬಂದು ಎಷ್ಟು ವರ್ಷ ಆಯ್ತು? 31 ವರ್ಷ ಆಯ್ತು. 31 ವರ್ಷದಿಂದನೂ ನೀವು ಕೃಷಿಯಲ್ಲೇ? 31 ವರ್ಷದಿಂದ ರಾಗಿ, ಹಸು. ಈಗ ನೀರಿದೆ, ವ್ಯವಸಾಯ ಮಾಡ್ತಾ ಇದ್ವಿ ಇನ್ನೇನು 4 ವರ್ಷದಿಂದ. ನೀರು ಯಾವಾಗಿಂದ ಬರ್ಲಿಕ್ಕೆ ಶುರು? ನೀರು ಬೋರ್ ನೀರು ಹಾಕಿದ್ರು, ನಮ್ಮ ಮೈದರ ಹಾಕ್ಸಿದ್ರು. ಅದನ್ನೇ ಇವಾಗ ನಾವು ಉಪಯೋಗಿಸ್ತಾ ಇದ್ದೀವಿ. ಮೊದಲು ರಾಗಿ ಬೆಳೀತಾ ಇದ್ದು, ಬೈರ್ಮಂಗಲದಿಂದ ಹುಲ್ ತತ್ತಾ ಇದ್ದು, ಹಸುಗಳು ಸಾಕ್ತಾ ಇದ್ದೋ, ಒಂದು 5-6 ಹಸ ಇದ್ದು, ಹಾಲು ಹಾಕ್ತಾ ಇದ್ದು. ಪ್ರತಿ ವರ್ಷ 1-2 ಲಕ್ಷ ಆದ್ರೂ ಇನ್ಕಮ್ ಇದೆ. ಮಾವಿನ ತೋಟ ಇತ್ತು, ಇದೆ. ಮಕ್ಳುಗಳು 2 ಸಂಬಳಕ್ಕೆ ತರ್ತಾರೆ. ನಾನು ಹಾಲು ಹಾಕ್ತಾ ಇದ್ದೀನಿ. ಇಲ್ಲಿ ವ್ಯವಸಾಯದಲ್ಲೂ ಇದೆ, ರಾಗಿನೂ ಬೆಳಿತೀವಿ ಜೀವನಕ್ಕೆ, ಮೆಣಸನ್ನು ಬೆಳಿತೀವಿ. ಒಂದು ಹಸು ಎಷ್ಟು ಸಾಕಿದೆ? ಈಗ 4 ಅವೆ, 2 ಎಮ್ಮೆ 2 ಹಸ ಅವೆ, 4 ಮೇಕೆ ಅವೆ. ಎಷ್ಟು ಹಾಲು ಮಾರ್ತೀರಾ? ಈಗ ದಿವಸ ಒಂದು 10 ಲೀಟರ್ ಅಷ್ಟೇ ಹಾಕ್ತಾರೆ. ಅದರಿಂದ ಎಷ್ಟು ಬರುತ್ತೆ? ದಿನ ಒಂದು 300 ಚಿಲ್ಲರೆ ಬರ್ತಾ ಇದೆ ದುಡ್ಡು, ಹಾಲಿನ ಕಾಸು. 300 ಚಿಲ್ಲರೆ ಬರ್ತಾ ಇದೆ. ಅಂದ್ರೆ ಎಮ್ಮೆ ಹಾಲು, ಎಮ್ಮೆ ಹಾಲು. ಹಾಲಿನಿಂದ 300 ಬರುತ್ತೆ. ಕೃಷಿಯಿಂದ ಪ್ರತಿ ವರ್ಷ 1-2-3 ಲಕ್ಷ ತಮಗೆ ಇನ್ಕಮ್ ಇದೆ. ಈಗ ರಾಗಿ 1.5 ಗಂಟೆ ವರ್ಷ ರಾಗಿ ಬೆಳೆದಿದ್ದೀವಿ, ಅದು ಜೀವನಕ್ಕೆ ಅದಾಯ್ತು. ಈಗ ತಿರ್ಗಾ ಮತ್ತೆ ಉಳಿಸ್ಬಿಟ್ಟು ತಿರ್ಗಾ ರಾಗಿ ಹಾಕ್ತೀನಿ, ನಾಟಿ ಮಾಡ್ತೀನಿ. ಇದು ನನಗೆ ನಮ್ಮ ಯಜಮಾನ ತೀರಿ 2.5 ವರ್ಷ ಆಯಿತು. ನಾನು ಆದ್ರೂ ಭೂಮಿ ಬಿಡಲಿಲ್ಲ. ನಾನು ಒಂದು ಭೂಮಿನ ವ್ಯವಸಾಯ ಮಾಡ್ತಾನೆ ಇದ್ದೆ. ಒಟ್ಟು ಎಷ್ಟು ಮಕ್ಕಳು ತಮಗೆ? 1 ಹೆಣ್ಣು 1 ಗಂಡು. ಸೊ ನಿಮ್ಮ ಯಜಮಾನರು ತೀರ್ಕೊಂಡು ಎಷ್ಟು? 2.5 ವರ್ಷ ಆಯಿತು. ಆದ್ರೆ ನೀವು ನಾನು ಬಿಡ್ಲಿಲ್ಲ, ಯಾವ ಭೂಮಿ ಪಾಳು ಬಿಡಲೇ ಇಲ್ಲ ನಾನು. ಮಕ್ಳುಗಳು ಭಾನುವಾರ ಬಂದು ಸಪೋರ್ಟ್ ಮಾಡ್ತಾರೆ. ಮಗಳು ಸ್ಕೂಲ್ ಟೀಚರು, ಮಗ ಸಾಫ್ಟ್ವೇರ್ ಇಂಜಿನಿಯರು. ಅವ್ರು ಭಾನುವಾರ ಅವನು ಸಹ ಇದು ಮಾಡ್ತಾನೆ. ಈಗ ಮೇವು ಹಾಕಿದ್ದೀನಿ ನೋಡಿ, ಇದು ಮಾಡ್ಬೇಕು, ಮಣ್ಣು ಎಳಿಬೇಕು, ಮಾಡ್ಕೋತೀನಿ ನಾನು ಎಲ್ಲನು. ನಿಮ್ಮ ಮಗಳು ಏನು ಮಾಡ್ತಾ ಇದ್ದಾರೆ? ಸ್ಕೂಲ್ ಟೀಚರು.
ಮಗ ಸಾಫ್ಟ್ವೇರ್ ಇಂಜಿನಿಯರ್. ಈ 1 ಎಕರೆ ಹೊಲದಿಂದಾನೇ ಅಷ್ಟೆಲ್ಲ ಮಕ್ಕಳನ್ನೆಲ್ಲ ಓದಿಸಿದ್ದೀನಿ ಅವ್ರ ಕಾಲ್ ಮೇಲೆ ನಿಂತ್ಕೊಳ್ಳೋಂಗ್ ಮಾಡಿದೀನಿ. ಹಾಲು ಹಾಕೊಂಡೇ ಜೀವನ ಮಾಡಿರೋದ್ನ. ರಾಗಿ ಬೆಳ್ಕೊತೀವಿ, ಹಾಲು ಈಗ ಈ ಬಾಳೆ ಹಾಕ್ಬೇಕು ಅಂತಾನೆ ಆಸೆಯಿಂದ ಹಾಕ್ತೆ. ಸೊ ಇದರರ್ಥ ನೀವು ಈ ಭೂಮಿ ಇದ್ದಿದ್ದಕ್ಕೆ ನಿಮ್ಮ ಮಕ್ಕಳನ್ನ ಓದಿಸಿರೋದು. ನಾವು ಮಾಡಿದೀವಿ, ನೆಮ್ಮದಿಯಾಗಿದ್ದೀವಿ. ನಾವು ಹೋಗಿ ಫ್ಯಾಕ್ಟ್ರಿಗೆ ಹೋಗಿ ಅವ್ರ ಹತ್ರ ಕೈ ಚಾಚುವಂತ ಪರಿಸ್ಥಿತಿ ನಮಗೆ ಬರೋದು ಬೇಡ. ನಮ್ಮ ಭೂಮಿ ನಮ್ಗೆ ಸಾಕು, ನಮ್ಗೆ ಅನ್ನ ನಮ್ಗೆ ಇದು ಕೊಡ್ತದೆ. ಈ ತಾಯಿನ ನಂಬಿದೀವಿ ನಾವು, ನಮ್ಮ ಕೈ ಯಾವತ್ತೂ ಬಿಡಲ್ಲ. ಸರ್ಕಾರ ಹೇಳುತ್ತೆ 2.5 ಕೋಟಿ ಕೊಡ್ತೇವೆ, ಆರಾಮಾಗಿ ಹೋಗಿ ನೀವು ಸಿಟಿಯಲ್ಲಿ ಇರಿ ಅದಕ್ಕೆ. ನಮ್ಗೆ ಏನ್ ಹೇಳ್ತೀರಾ ನೀವು ಸಿಟಿಗೆ ಹೋಗು ಅನ್ನೋ ವಿಚಾರಕ್ಕೆ? ಸಿಟಿಗೆ ಹೋಗಿ ನಾವು ಜೀವನ ಮಾಡಕ್ ತಯಾರಿಲ್ಲ. ನಮ್ಗೆ ಇಲ್ಲಿ ಎಲ್ಲ ಸೌಕರ್ಯ ಚೆನ್ನಾಗದೆ. ನಮ್ಮ ಹಳ್ಳಿ ಜೀವನನೇ ಸರಿ. 4 ಜನಕ್ಕೆ ಅನ್ನ ಹಾಕ್ತಿವಿ ನಾವು. ಅಲ್ಲೋಗ್ಬಿಟ್ಟು ಪ್ಯಾಕೆಟ್ ತಂದು KG ತಂದು ನಾವು ತಿನ್ನಕ್ಕೆ ತಯಾರಿಲ್ಲ. ನಾವು 4 ಜನಕ್ಕೆ ದಾನ ಮಾಡಬೇಕು ಸರಿ, ಕೊಡೋರೇ ಹೊರತು ನಾವು ಈಸ್ಕೊಡೋರಲ್ಲ. ಯಾವ ದುಡ್ಡು 10 ಲಕ್ಷ 10 ಕೋಟಿ ಕೊಟ್ಟರು ನಮಗೆ ಭೂಮಿನೇ ಬೇಕು. ಅವ್ರ ದುಡ್ಡು ನಮಗೆ ಬೇಡ. ನಮ್ಮ ಸಿಟಿ ಜೀವನ ಬೇಡ, ನಮಗೆ ಹಳ್ಳಿ ಜೀವನನೇ ಸರಿ. ಹೀಗಾಗಿ ನೀವು ಸರ್ಕಾರದ ಈ ಪ್ಯಾಕೇಜ್ಗೆ ಏನಂತೀರಾ? ಇಷ್ಟ ಇಲ್ಲ ನಮಗೆ, ಈ ಯೋಜನೆ ಇಷ್ಟ ಇಲ್ಲ ನಮಗೆ. ನಾವು ಭೂಮಿ ಬಿಡೋದಿಲ್ಲ. ಆದ್ರೆ ಒಂದ್ ಹೇಳುತ್ತೆ ಸರ್ಕಾರ, 90ರಷ್ಟು ಭಾಗ ಏನಿದೆ ಅದು ಬಂಜರ ಭೂಮಿಗಳಿದಾವೆ. ಇಲ್ಲಿ ಯಾರು ಕೃಷಿ ಮಾಡ್ತಾ ಇಲ್ಲ, ಯಾರು ಇದು ಆಗ್ತಾ ಇಲ್ಲ. ಹೀಗಾಗಿ ನಾವು ಅದನ್ನ ಟೌನ್ಶಿಪ್ ಮಾಡ್ತಾ ಇದೆ, ಅವ್ರಿಗೆಲ್ಲ ದುಡ್ಡು ಕೊಡ್ತಾ ಇದ್ದೇವೆ ಅಂತಾರೆ. ಹಾಗಾದ್ರೆ ನೀವು ನೋಡಿದ್ರೆ ಇಲ್ಲಿ ಅದ್ಭುತವಾಗಿ ಜೀವನ ಕಟ್ಕೊಂಡಿದ್ದೀವಿ. 1 ಗುಂಟೆನು ಬಂಜರು ಭೂಮಿ ಇಲ್ಲ. ತೆಂಗಿನ ಸಸಿ, ಅಡಿಕೆ, ಮಾವು, ಬಾಳೆ, ರಾಗಿ, ಜೋಳ ಎಲ್ಲಾ ತರ ಬೆಳೆನೂ ಬೆಳೆದವ್ರೆ. ಎಲ್ಲೂ ಸಿಗ್ತಾ ಇದ್ಬಿಡ್ತಾನೆ ಇಲ್ಲ. ಬಂಜರು ಭೂಮಿನೇ ಇಲ್ಲ. ನಾವು ಏನ್ ಕೊಟ್ರು ಭೂಮಿ ಮಾತ್ರ ಬಿಡಲ್ಲ. ಯಾವುದೇ ಕಾರಣಕ್ಕೂ ಎಷ್ಟು ಕೋಟಿ ಕೊಟ್ಟರು ಇಲ್ಲಿ 10% ಕೊಡ್ತೀನಿ ಅಂತಾರೆ, 90% ನಮ್ಮ ಭೂಮಿ ಕೊಡಲ್ಲ. ಭೂಮಿ ಬೇಕು ಅನ್ನೋರೇ ಅವರೇ. ನಿಮ್ಮ ಪ್ರಕಾರ ಸೊ ಒಟ್ಟಾರೆಯಾಗಿ ಇಲ್ಲಿ ಒಂದು ವಿಷಯ ನೀವು ನೋಡಿದ್ರೆ, ಇಲ್ಲಿ ಭಾಗ್ಯಮ್ಮ ಅವ್ರ ಕತೆ ಕೇಳಿದ್ರ ಏನು ಜಾಸ್ತಿ ಇಲ್ಲ. ಈಗ ಬಿಡದಿ ಟೌನ್ಶಿಪ್ ಏನಿದೆ, ಇವ್ರ ಜಾಗಗಳು ಇದೇ ಏರಿಯಾದಲ್ಲಿ ಟೌನ್ಶಿಪ್ ಆಗೋದಕ್ಕೆ ಎಲ್ಲ ಜಾಗವನ್ನ ಎಕ್ವೈಸೇಷನ್ ಮಾಡ್ತೇನೆ ಅಂತಾರೆ. ಅವ್ರವ್ರ ಕಥೆಯಲ್ಲಿ ಕೇಳಿದ್ರ 1 ಎಕರೆ ಜಮೀನು ಇಟ್ಕೊಂಡು ಅದರೊಟ್ಟಿಗೆ ಹಸುಗಳನ್ನು ಸಾಕಿ ಹಾಲನ್ನು ಹಾಕ್ತಾ ಇದ್ದಾರೆ. ಅದಾದ ಮೇಲೆ ವರ್ಷಕ್ಕೆ 2 ರಿಂದ 3 ಲಕ್ಷ ಗಳಿಸ್ತಾ ಇದ್ದಾರೆ ಕೃಷಿ ಮಾಡಿಕೊಂಡು. ಇದೆಲ್ಲದಕ್ಕಿಂತ ಹೆಚ್ಚಾಗಿ ಒಬ್ಬ ಮಗನ ಸಾಫ್ಟ್ವೇರ್ ಇಂಜಿನಿಯರ್ ಮಾಡಿದ್ದಾರೆ, ಇನ್ನೊಂದು ಮಗಳನ್ನ ಟೀಚರ್ ಮಾಡಿದ್ದಾರೆ. ಅಂದರೆ ನಾವು ತಿಳ್ಕೊಬೋದು ಒಂದು ಭೂಮಿ ಏನೆಲ್ಲ ಮಾಡುತ್ತೆ ಅನ್ನುವಂಥದ್ದು. ಇದೇ ಒಂದು ವೇಳೆ ಭೂಮಿ ಏನಾದರೂ ನಾಳೆ ಕಾರ್ಪೊರೇಟ್ ಜಗತ್ತು ಪಾಲಾಗ್ಬಿಟ್ರೆ, ಬೆಂಗಳೂರಿಗಿರ್ಬೋದು, ನಮ್ಮ ರಾಜ್ಯಕ್ಕೆ ಎಲ್ಲಿಂದ ರಾಗಿ ಬರುತ್ತೆ, ಎಲ್ಲಿಂದ ಬಾಳೆ ಬರುತ್ತೆ, ಎಲ್ಲಿಂದ ತರಕಾರಿ ಬರುತ್ತೆ, ಇದೆಲ್ಲದಕ್ಕಿಂತ ಹೆಚ್ಚಾಗಿ ಅವರವರ ಮಕ್ಕಳನ್ನ ಯಾವ ರೀತಿ ಅಂತ ಹೇಳಿದ್ರೆ, ಇವತ್ತು ಅವ್ರು ಹೇಳ್ತಾ ಇದ್ರು ಸಾಫ್ಟ್ವೇರ್ ಇಂಜಿನಿಯರ್ ಮಾಡಿದ್ದೇನೆ ನಾನು, ಮತ್ತು ಟೀಚರ್ ಮಾಡಿದ್ದೇನೆ. ಇದೆಲ್ಲದಕ್ಕಿಂತ ಹೆಚ್ಚಾಗಿ 2-2.5 ವರ್ಷದ ಹಿಂದೆ ನನ್ನ ಯಜಮಾನ್ರು ತೀರ್ಕೊಂಡ್ರು ಅಂತ ಹೇಳಿದರು. ಒಂದು ವೇಳೆ ಇವರು ಸಿಟಿಯಲ್ಲಿದ್ರೆ ಆ ಜೀವನ ಕಟ್ಕೊಳ್ಲಿಕ್ಕೆ ಸಾಧ್ಯ ಆಗ್ತಿತ್ತಾ? ಒಂದು ವೇಳೆ ಅವ್ರ ಯಜಮಾನ್ರೆ ಹೊರಟೋಗ್ಬಿಟ್ಟಿದ್ರು, ಬಾಡಿಗೆ ಮನೇಲಿ ಇದ್ರೆ ಏನು ಮಾಡ್ತಿದ್ರ? ಬಾಡಿಗೆ ಮನೆ ಎಲ್ಲ ಕೊಂಡು ತಿನ್ಬೇಕಾಗಿತ್ತು, ಬಾಡಿಗೆ ಕಟ್ಟಬೇಕಾಗಿತ್ತು, ದುಡಿಯೋದು ನಮ್ಗೆ ಸಾಲ್ತಾನೆ ಇರಲಿಲ್ಲ. ಇವತ್ತು ಎಲ್ಲ ಸೌಕರ್ಯನೂ ಅದೇ. ಹಾಲು ಹಾಕೋತೀವಿ, ರಾಗಿ ಬೆಳ್ಕೋತೀವಿ, ಬಾಳೆ ಬೆಳೆದಿದ್ದೀವಿ, ಮಕ್ಕಳು ಓದಿಸ್ಕೋತೀವಿ, ಮನೆಗೆ ಬಾಡಿಗೆ ಇಲ್ದಂಗೆ ನೆಮ್ಮದಿಯಾಗಿದ್ದೀವಿ. ಸೌದೆ ಸೊಪ್ಪು ತರಕಾರಿ ಎಲ್ಲವಕ್ಕೂ ಅನುಕೂಲ ಚೆನ್ನಾಗಿದೆ. ಕಾಯಿಗಳು ಎಲ್ಲವೂ ಅನುಕೂಲ ಅದೇ. ನಮಗೆ ತೆಂಗಿನಕಾಯಿ ಎಲ್ಲ ಅನುಕೂಲ ಅದೇ. ಅವ್ರ ಮಾತಿನಿಂದ ಅರ್ಥ ಆಗುತ್ತೆ ಇಲ್ಲಿ ನಾವು ಯಾಕೆ ಜಮೀನನ್ನ ಕೃಷಿಯನ್ನ ಮಾಡಬೇಕು. ಸುಮಾರು ಅವ್ರು ತಲೆತಲಾಂತರದಿಂದ ಕೃಷಿ ಮಾಡ್ತಾ ಇದ್ದಾರೆ. ಬಂದು ರಾಜ್ಯ ಸರ್ಕಾರದ ಏನು ಸಂಬಂಧಪಟ್ಟ ವ್ಯಕ್ತಿಗಳಿದ್ದಾರೆ, ಅವರು ಭೇಟಿಯಾದಾಗಷ್ಟೇ ಗೊತ್ತಾಗೋದು ಇಲ್ಲಿ ಜಮೀನು ಕೊಡ್ಲಿಕ್ಕೆ 90ರಷ್ಟು ಜನ ಒಪ್ಪಿಗೆ ಇದ್ದಾರಾ, 90ರಷ್ಟು ಜನ ಒಪ್ಪಿಗೆ ಇದ್ದಾರಾ, ಅಥವಾ ಆ ಜಮೀನು ಬಂಜರ ಭೂಮಿ ಇದೆನಾ ಅನ್ನುವಂಥದ್ದು. ಕೃಷಿ ಅಂದ್ರೆ ಇವಾಗ ಸರ್ ಮದುವೆ ಫಂಕ್ಷನ್ಗಳೆಲ್ಲಾನು ರಾಗಿ, ಏಕೆ BP ಶುಗರು ಕಾಯಿಲೆ ಕಸಾಯಿಗೆಲ್ಲ ಮುದ್ದೆ, ಇವತ್ತಿನ ಕಾಲದಲ್ಲಿ ರೊಟ್ಟಿಗಳು ಮಾಡ್ತಾರೆ ಮದುವೆಗಳಲ್ಲಿ. ಅನ್ನ ಸಾರು ಯಾರು ತಿನ್ನೋದೇ ಇಲ್ಲ. ಪೂರಿ ಪಲ್ಯ ಅವು ಇವು ಏನು ತಿನ್ನಲ್ಲ. ಎಲ್ಲ ಕಾಯಿಲೆಗೂ ರಾಗಿ ತಿನ್ನೋ ರೋಗ ಇಲ್ಲ ಅನ್ನಂಗೆ ರಾಗಿ ಬೆಳೀತಾರೆ ಜಾಸ್ತಿ ಹಳ್ಳಿಗಳಲ್ಲಿ. ಎಲ್ಲ ಫಂಕ್ಷನಲ್ಲೂ ಮುದ್ದೆ ಮಾಡ್ತಾರೆ. ಇವಾಗ ಯಾರು ನೋಡಿದ್ರು ಮುದ್ದೆ ಸಾರೇ ತಿನ್ನೋದು. ಪಲಾವ್ ಅಂದ್ರೆ ಎದ್ದೊಯ್ತಾ ಇರ್ತಾರೆ ಅವರು. ಈಗ ಆಮೇಲೆ ಮತ್ತೆ ನಮ್ಗೆ ಇಲ್ಲಿ ಅನುಕೂಲ ಚೆನ್ನಾಗಿದೆ. ಈ ಕಡೆ ಬೆಂಗಳೂರು, ಈ ಕಡೆ ರಾಮನಗರ, ಈ ಕಡೆ ಆರೋಹಳ್ಳಿ, ಅಲ್ಲಿ ಪೆಟ್ರೋಲ್ ಬಂಕ್ ಇದೆ, ಇಲ್ಲಿ ಪೆಟ್ರೋಲ್ ಬಂಕ್ ಇದೆ. ಮೇಡ್ಮನಹಳ್ಳಿ ತಾವು, ಮೇಡ್ನಹಳ್ಳಿ ತಾವು ಒಂದು ಇದೆ, ಮೇಡ್ಮನಹಳ್ಳಿ ತಾವು ಒಂದಿದೆ. ಮತ್ತೆ ಸ್ಕೂಲ್ಗಳು ಅನುಕೂಲ ಇದೆ, ಹಾಸ್ಪಿಟ್ಲ್ಗಳು ಅನುಕೂಲ ಇದೆ, ಎಲ್ಲ ಸೌಕರ್ಯನೂ ಚೆನ್ನಾಗಿದೆ. ನಮಗೆ ಏನು ತೊಂದರೆ ಏನಿಲ್ಲ. ಹಳ್ಳಿ ಜೀವನನೇ ಚಂದ ನಮಗೆ. ನೋಡಿದ್ರ ಏನ್ ಹೇಳಿದ್ರ ಅಂತ ಹೇಳಿದ್ರೆ, ಒಂದು ಕಡೆ ದೊಡ್ಡ ಸಿಟಿ ಬೆಂಗಳೂರು, ಪಕ್ಕದಲ್ಲಿ ಊರುಗಳು, ಇದ್ರ ಮಧ್ಯನೇ ನಮ್ಮ ಹಳ್ಳಿ ಜೀವನ ಇಷ್ಟು ಚೆನ್ನಾಗಿದೆ. ವಾತಾವರಣ, ಇದ್ರ ಮಧ್ಯೆ ಬದುಕುವುದೇ ತುಂಬಾ ಇಷ್ಟ. ಹೀಗಾಗಿ ಯಾವುದೇ ಕಾರಣಕ್ಕೂ ಈ ರೀತಿಯ ಅವೈಜ್ಞಾನಿಕ ನಿರ್ಧಾರವನ್ನ ಕೈಗೊಳ್ಳಬಾರದು ಅಂತೀರಾ? ಕೈಗೊಳ್ಳಬಾರದು. ಯಾಕಂದ್ರೆ ಒಂದು ಹೇಳ್ತಾರೆ, ಈಗಾಗ್ಲೇನೆ ಸುಮಾರು ದೊಡ್ಡ ದೊಡ್ಡ ವಿಜ್ಞಾನಿಗಳ ಸಮೇತನು ಹೇಳ್ತಾರೆ, ಒಂದು ವೇಳೆ ಮುಂದೆ ಇನ್ನು ದೊಡ್ಡ ಮಟ್ಟದ ಡಿಮಾಂಡ್ ಇನ್ನು 10 ವರ್ಷ 15 ವರ್ಷ ಬಿಟ್ಟರೆ ಅದು ಕೇವಲ ಕೃಷಿಗಷ್ಟೇ ಇರುತ್ತಂತೆ. ಯಾಕಂದ್ರೆ ಎಲ್ಲ ವಿಜ್ಞಾನಿಗಳು ವಿಮಾನನೂ ಕಂಡುಹಿಡಿದ್ರು, ರೈಲ್ವೆನೂ ಕಂಡುಹಿಡಿದ್ರು, ಎಲ್ಲವನ್ನೂ ಕಂಡುಹಿಡಿದು ಬಿಟ್ರು. ಆದರೆ ಕೃಷಿ ಮಾಡೋದು ಭೂಮಿ
ಈಗ ಇದು ಈ ಎಲೆ ಹಸಿರಿದೆ, ನಾನು ಕೈಯಿಂದ ಹಸಿರು ಮಾಡ್ಲಿಕ್ಕೆ ಸಾಧ್ಯ ಇಲ್ಲಲ್ಲ, ಭೂಮಿಯಿಂದಾನೇ ಸಾಧ್ಯ. ಭೂಮಿಯಿಂದ ಸಾಧ್ಯ ಅದು ತಾನೇ? ತಯಾರು ಮಾಡಕ್ಕಾಗಲ್ಲ. ಒಂದು ವೇಳೆ ಈ ಭೂಮಿಯನ್ನ ಬಿಟ್ಟು ಇದೇನಾದ್ರೂ ಕಾರ್ಪೊರೇಟ್ ಜಗತ್ತಿ ಕೈಗೆ ಬಂತಂದ್ರೆ ಎಲ್ಲರ ಜೀವನ ಬೀದಿಗೆ ಬರುತ್ತೆ. ಎಚ್ಚೆತ್ಕೊಳ್ಬೇಕು ಅಂತೀರಾ ನೀವು, ಹೋರಾಟ ಮಾಡ್ಬೇಕು. ಹೋರಾಟ ಮಾಡುವಾಗ ಎಲ್ಲ ರೈತರುಗಳಿಗೆ ಸಪೋರ್ಟ್ ಮಾಡಬೇಕು. ಈ ಭಾಗದ ಭೂಮಿ ಉಳಿಬೇಕು, ಬಿಡದಿ ಭಾಗದ ಭೂಮಿ ಉಳಿಬೇಕು. ರೈತರುಗಳಿಗೆ ಸಪೋರ್ಟ್ ಆಗಿ ಒಂದು ಸ್ವಲ್ಪ ಸಹಾಯ ಮಾಡಬೇಕು ಎಲ್ಲ ಜನತೆನೂ. ನಾವು ಕೊಟ್ಟಿದ್ರು ತಾನೆ ಹೋಗೋಕ್ಕೆ, ನಾವು ಕೊಡಲ್ಲ. ಏನೇ ನನ್ನ ಮಗನೇ ಹೇಳೋನು, ಯಾರು ಬಂದರೂ ಆಧಾರ್ ಕಾರ್ಡು ಕೊಡಬೇಡ, ಏನು ಕೊಡಬೇಡ, ಒಂದು ನೋಟಿಸ್ ಕೊಟ್ಟರು ಇಸ್ಕೋಬೇಡ, ನಮ್ಗೆ ಇಷ್ಟ ಇಲ್ಲ ಅಷ್ಟೇ. ಅದ್ರ ಬಗ್ಗೆ ನಾವು ಏನು ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ, ಯಾಕೆಂದ್ರೆ ನಮ್ಗೆ ಇಷ್ಟ ಇಲ್ವಲ್ಲ. ಭಾಗ್ಯಲಕ್ಷ್ಮಿ ಅವ್ರ ತರ ನೂರಾರು ಹೆಣ್ಮಕ್ಳು ಇದೇ ರೀತಿ ಭೂಮಿಯಲ್ಲೇ ಈ ಭಾಗದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಸೊ ನಿಮ್ಮ ಹೆಸರು? ಭಾಗ್ಯ. ರೈತರ ಪರವಾಗಿ ಹೋರಾಟ ಮಾಡ್ತಾ ಇದೀವಿ, ನಮ್ಮ ಭೂಮಿ ನಾವು ಉಳಿಸ್ಕೋತೀವಿ. ಧನ್ಯವಾದ. ಹೀಗಾಗಿ ಇಲ್ಲಿ ಇರುವಂತವ್ರು, ಯಾಕಂದ್ರೆ ನನ್ನ ಆ ಪಕ್ಕ ನೋಡಿದ್ರೆ ಬಾಳೆ ಬೆಳೆದಿದ್ದಾರೆ, ಈ ಪಕ್ಕ ನೋಡಿದ್ರೆ ಕಬ್ಬಿದೆ, ಈ ಪಕ್ಕ ನೋಡಿದ್ರೆ ತೆಂಗಿನ ತೋಟಗಳಿದಾವೆ. ಇದೆಲ್ಲದಕ್ಕಿಂತ ಹೆಚ್ಚಾಗಿ ಎಲ್ಲಿ ನೋಡಿದ್ರು ಕೃಷಿಯೇ ಕೃಷಿ ಇದೆ. ಎಲ್ಲಮ್ಮ ಬಂಜರ್ ಭೂಮಿ ಎಲ್ಲಿದೆ ಅಂತೀರಮ್ಮ? ಇಲ್ಲ ಅಪ್ಪ, ಬಂಜರ್ ಭೂಮಿ ನಮ್ಗಿಲ್ಲ. ಕೃಷಿ ಭೂಮಿನೇ ನಮ್ಗಿರೋದು, ಚೆನ್ನಾಗಿರೋ ಭೂಮಿನೇ ಇರೋದು. ಚಿಂದಂತೆ ಭೂಮಿ ಕಣಪ್ಪ, ಎಲ್ಲೂ ಸಿಗಲ್ಲ. ನಿಮ್ಮಲ್ಲಿ ಪಾದಯಾತ್ರೆ ನಡೀತಾ ಇದೆ ನಿಮ್ಮ ಊರಲ್ಲೇನೆ, ಯಾಕೆ ಪಾದಯಾತ್ರೆ? ಜಮೀನು ಉಳಿಸ್ಕೊಳಕ್ಕೆ, ರೈತರ ಪರವಾಗಿ ನಮ್ ಜಮೀನ್ ನಾವು ಉಳಿಸ್ಕೋಬೇಕು. ನಾವು ಇಲ್ಲೇ ಇರಬೇಕು. ನಮ್ ದನಕರ ಏನ್ ಮಾಡೋಣ, ನಾವು ಎಲ್ಲಿ ಜೀವನ ಮಾಡೋಣ? ನಮ್ಮ ಮಕ್ಳು ಉಳ್ಳೋರಲ್ಲ, ಇರೋ ಜಮೀನು ಕಳ್ಕೊಂಡ್ರೆ ನಾವು ಇಲ್ಲೇ ನಾವು ಮಸ ಕಟ್ಕೊಂಡು ಹಾಲು ಇದು ಮಾಡ್ಕೊಂಡು ನಾವು ಇಲ್ಲೇ ಇರಬೇಕು. ನಮ್ಮ ಸಂಸಾರ ನಾವು ಮಾಡ್ಕೊಂಡು. ಈಗ 2.5 ಕೋಟಿ 1 ಎಕರೆ ಕೊಡ್ತೇನಂತಾರೆ, ನಿಮ್ಗೆ 2.5 ಕೋಟಿ ಬೇಡವಾ? ನಮಗ್ ಬೇಡ ಸ್ವಾಮಿ, ನಮ್ಗೆ 2.5 ಕೋಟಿನೂ ಬೇಡ. ನಮ್ಮ ಭೂಮಿ ನಮಗಿರ್ಲಿ ಅಷ್ಟೇ. ಯಾಕಂತೀರಾ? ನಾವು ಸಾಯೋ ಗಂಟ ಗೇಕು ಉಣ್ಬೇಕು, ನಮ್ಮ ಮಕ್ಳಿಗೆ ಆಗ್ಬೇಕು. ಸರ್ಕಾರ ತಗೊಳುತ್ತೆ ನಿಮ್ಗೆ 1 ಎಕರೆ ಜಮೀನನ್ನ, 2 ಕೋಟಿ ರೂಪಾಯಿ ನಿಮಗೆ ಬಂತು, 2.5 ಕೋಟಿ ರೂಪಾಯಿ ಬಂತು, ಏನಾಗುತ್ತೆ? ನಮ್ಗೇನು ತಗೊಳಕ್ ಆಗಲ್ಲ ಸರ್. ಭೂಮಿ ನಮ್ ಪ್ರಾಣ ಬಿಟ್ರೆ ಭೂಮಿ ಬಿಡಲ್ಲಪ್ಪ. ಭೂಮಿ ಇರ್ಬೇಕು. ನಮ್ಮ ಭೂಮಿಯಿಂದ ನಾವು ಏಕೋ ಉಣ್ಬೇಕು. ನಾವು ರೈತರಾಗೆ ನಾವು ನಮ್ಮ ಭೂಮಿ ಹಿಂದೆ ಇರುವುದು ನಿಮ್ದೇ ಜಮೀನಿದೆ? ಎಲ್ಲ ಜಮೀನು ಏನಮ್ಮ, ಎಷ್ಟು ಎಕರೆ ಜಮೀನಿದೆ? ಅದೇ 1 ಎಕರೆ ಆದ್ರೆ ಎಲ್ಲಾರು 4 ಜನ ಅಣ್ಣ ತಮ್ಮದಿರು, ಅವ್ರಿಗೂ ಎಲ್ಲಾರ್ಗು 1 ಎಕರೆ ಇದೆ ಅಷ್ಟೇ. ಈಗ 1 ಎಕರೆ ಕೊಟ್ರೆ ನಿಮ್ಗೆ 10 ಕೋಟಿ ಬರುತ್ತೆ, ಬೇಡವಾ? ಬೇಡ, ನಮ್ಗೆ 10 ಕೋಟಿ ಅಲ್ರೆ ನಮ್ಗೆ 1 ರೂಪಾಯಿ ಬೇಡ. ನಮ್ಗೆ ಜಮೀನು ದುಡ್ಡು ಬಂದ್ರೆ ಏನಾಗುತ್ತೆ? ನಾವು ಬೇರೆ ಕಡೆ ನಾವೇನು ಜಮೀನು ತೆಗಿಯಕ್ ಆಗಲ್ರ. ನಾವ್ ಇದೇ ನಮ್ಮೂರಲ್ಲಿ ನಾವು ಇದೇ ಜಮೀನಲ್ಲಿ ನಾವ್ ಇರ್ಬೇಕು. ನಾಳೆ ಕೃಷಿ ಇರುದಿಲ್ಲ ಅಂತೀರಾ? ನಮ್ಗೆ ಬ್ಯಾಡಿ, ನಮ್ಗೆ ಇದೇ ಬೇಕು. ನಮ್ಮ ಭೂಮಿ ಬಿಟ್ರು ಪ್ರಾಣ ಬಿಟ್ರೆ ಭೂಮಿ ಕೊಟ್ಬಿಡಲ್ಲಪ್ಪ. ನಾವು ಭೂಮಿ ನಮ್ಗೆ ಬೇಕು. ಅವಳು ನಮ್ಗೆ ತಾಯಿ. ತಮ್ಮ ಹೆಸರು? ಸುಂದ್ರಮ್ಮ. ಇಲ್ಲಿ ಯಾರು ತಮ್ಮ ಭೂಮಿಯನ್ನ ಇಲ್ಲಿ ಈಗಾಗ್ಲೇನೆ ಸುಮಾರು ಬಾರಿ ನೀವೆಲ್ಲ ಕಡೆ ಕೇಳಿರ್ತೀರ, ಏನಂತೇಳಿ ಎಲ್ಲರೂ ಭೂಮಿ ಬಿಡ್ಲಿಕ್ಕೆ ರೆಡಿ ಇದ್ದಾರೆ. ಆಮೇಲೆ ಸುಮಾರು 10% ಜನ ಅಷ್ಟೇನೆ ಭೂಮಿ ಬಿಡ್ಲಿಕ್ಕೆ ತಯಾರಿಲ್ಲ, 90ರಷ್ಟು ಜನ ಭೂಮಿಯನ್ನು ಬಿಡ್ತಾ ಇದ್ದಾರೆ ಅನ್ನುವಂಥದ್ದು. ಹೀಗಾಗಿ ಈಗ ನಾನು ಇದೇ ರಸ್ತೆಯಲ್ಲಿ ಹೋಗ್ತಾ ಇದ್ದೆ, ಬೈರಮಂಗಲ ರಸ್ತೆಯಲ್ಲಿ. ಇನ್ನೊಬ್ರು ಇದ್ದಾರೆ, ಅವ್ರ ಹತ್ರನೂ ಕೇಳುವ. ಈಗ